ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಲಾಕ್ ಆಗಿದ್ದು ಬೆಳಿಗ್ಗೆಯಿಂದ ಮಾಜಿ ಸಚಿವ ಭೈರತಿ ಬಸವರಾಜ್ ವಿಚಾರಣೆ ನಡೆದಿದೆ. ಭೈರತಿ ವಿಚಾರಣೆಯನ್ನ ಡಿವೈಎಸ್ಪಿ ಗೌತಮ್ ನಡೆಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ತೀವ್ರ ವಿಚಾರಣೆಯನ್ನ ಸಿಐಡಿ ತಂಡ ನಡೆಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಭೈರತಿ ಬಸವರಾಜ್ಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ ನಂತರ ಭೈರತಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ವೈದ್ಯಕೀಯ ವರದಿಯ ಬಳಿಕ 42ನೇ ಎಸಿಜೆಎಂ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. 42ನೇ ಎಸಿಜೆಎಂ ನ್ಯಾಯಾಧೀಶ ಶಿವಕುಮಾರ್ ಮುಂದೆ ಭೈರತಿಯನ್ನ ಹಾಜರುಪಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ನಂತರ ಕನಿಷ್ಠ 5 ದಿನ ವಿಚಾರಣೆಗೆ ಕೇಳೋದಕ್ಕೆ ಸಿಐಡಿ ತನಿಖಾಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ನಿನ್ನೆ ಭೈರತಿ ಬಸವರಾಜರನ್ನ ಅರೆಸ್ಟ್ ಮಾಡಲಾಗಿತ್ತು. ಬಿಕ್ಲಾ ಶಿವ ಹತ್ಯೆ ಪ್ರಕರಣದ 5ನೇ ಆರೋಪಿ ಭೈರತಿ ಬಸವರಾಜ್ ಹಲವು ಸಮಯದಿಂದ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಶತ ಪ್ರಯತ್ನವನ್ನ ನಡೆಸಿದ್ರು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನಂತರ ಇದೀಗ ಬೇರೆ ದಾರಿ ಇಲ್ಲದೆ ಭೈರತಿ ಬಸವರಾಜ್ ಪ್ರತ್ಯಕ್ಷರಾದರು. ಭೈರತಿ ಬಸವರಾಜ್ ಅರೆಸ್ಟ್ ಆದ ನಂತರ ಇವತ್ತು ಇಡೀ ದಿನ ವಿಚಾರಣೆ ನಡೆಯಿತು. ಮೆಡಿಕಲ್ ಟೆಸ್ಟ್ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ. ಚೇತನ್, ಭೈರತಿ ಬಸವರಾಜ್ ಅರೆಸ್ಟ್ ಆಗಬಾರದು ಅನ್ನೋ ಕಾರಣಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು, ಆದ್ರೆ ಪ್ರಯತ್ನ ಫಲ ಕೊಟ್ಟಿಲ್ಲ, ಅರೆಸ್ಟ್ ಆಗಿದ್ದಾರೆ. ಸೊ ಇವತ್ತೇನೇನು ನಡೀತಾ ಇದೆ? ಬೆಳಗಿನಿಂದಲೂ ವಿಚಾರಣೆ ನಡೀತಾ ಇದೆಯಂತೆ. ವಾಟ್ ನೆಕ್ಸ್ಟ್? ಶ್ವೇತಾ, ಅಂದ್ರೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಭೈರತಿ ಬಸವರಾಜನ್ನ ಮೆಡಿಕಲ್ ಮಾಡಿ ಅವರನ್ನ 42ನೇ ಎಸಿಜೆಎಂ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅಂದ್ರೆ ವಿಚಾರಣೆಗೆ ಸಾಕಷ್ಟು ಒಂದು ಕಾಲಾವಕಾಶಗಳು ಬೇಕಿರೋದ್ರಿಂದ ಅವರನ್ನ ಕನಿಷ್ಠ ಪಕ್ಷ 5 ದಿನಗಳ ಕಾಲ ಆದ್ರೂ ಕೂಡ ಸಿಐಡಿ ತಮ್ಮ ವಶಕ್ಕೆ ನೀಡುವಂತೆ ಒಂದು ಕೋರಿದೆ ಅಂತಂದ್ರೆ ಕೇಳ್ಕೊಳ್ಳುತ್ತೆ. ಅಂದ್ರೆ ಈ ವೇಳೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಕೂಡ ಹಾಕುವಂತದ್ದು. ಅಂದ್ರೆ ಭೈರತಿ ಬಸವರಾಜ್ ವಿರುದ್ಧ ಯಾವೆಲ್ಲ ಆರೋಪಗಳಿತ್ತೋ ಆ ಎಲ್ಲ ಆರೋಪದ ಬಗ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಸಹಜವಾಗಿ ಉಲ್ಲೇಖವನ್ನ ಮಾಡುತ್ತೆ. ಇಲ್ಲಿ ಪ್ರಮುಖವಾಗಿ ಬಿಕ್ಲು ಶಿವನ ಹತ್ಯೆ ಆದ ದಿನ ಬಸವರಾಜು ಹಾಗೂ A1 ಆಗಿರುವಂತಹ ಜಗದೀಶ್ ಇಬ್ರು ಕೂಡ ಮಾತಾಡಿರುವಂತಹ ಆಡಿಯೋ ಕಾನ್ವರ್ಸೇಷನ್ ಭಾರತೀನಗರ ಪೊಲೀಸರಿಗೆ ಸಿಕ್ಕಿತ್ತು. ಆ ನಂತರ ಅದನ್ನೇ ಇಟ್ಕೊಂಡು ಅವರು ವಿಚಾರಣೆಯನ್ನು ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ನಾನಾ ಪ್ರಯತ್ನಗಳನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಮಾಡಿದ್ರು. ಸೆಷನ್ಸ್ ಕೋರ್ಟ್ ಅಲ್ಲಿ ಬೇಲ್ಗೆ ಹಾಕೊಂಡ್ರು, ಸಿಗ್ಲಿಲ್ಲ. ಹೈಕೋರ್ಟ್ ಅಲ್ಲಿ ಹಾಕೊಂಡ್ರು, ಸಿಗ್ಲಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಹಾಕೊಂಡ್ರು, ಸಿಗ್ಲಿಲ್ಲ. ಕೊನೆಗೆ ಅವರು ಸರೆಂಡರ್ ಆಗ್ಲೇಬೇಕು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟು, ಹೀಗಾಗಿನೇ ಅವರು ಗುಜರಾತ್ನ ಅಹಮದಾಬಾದ್ ನಿಂದ ಬೆಂಗಳೂರಿಗೆ ಬಂದಿಳಿದ್ರು. ಇಮಿಡಿಯೇಟ್ಲಿ ಸಿಐಡಿ ತಮ್ಮ ವಶಕ್ಕೆ ಪಡ್ಕೊಂಡು ಅವರನ್ನ ಅರೆಸ್ಟ್ ಪ್ರೊಸೀಜರ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಇವತ್ತು ಮತ್ತೆ ನಿನ್ನೆ ರಾತ್ರಿ ಒಂದಷ್ಟು ಬೇಸಿಕ್ ಪ್ರಶ್ನೆಗಳಿಗೆ ಉತ್ತರವನ್ನ ಅವರಿಂದ ಪಡ್ಕೊಂಡಿದೆ. ಇವತ್ತು ಕಸ್ಟಡಿಗೆ ಪಡ್ಕೊಂಡು ಯಾಕೆ ಕಸ್ಟಡಿಗೆ ಬೇಕು ಭೈರತಿ ಬಸವರಾಜ್ ಅನ್ನೋದಕ್ಕೆ ಸಿಐಡಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಅಂಶಗಳನ್ನ, ಕಾರಣಗಳನ್ನ ಕೊಡಬೇಕು. ಆ ಎಲ್ಲ ಕಾರಣಗಳನ್ನ ಕೊಡ್ತಾರೆ. ಒಂದಷ್ಟು ದಿನ ಸಹಜವಾಗಿ ಒಂದು 7 ರಿಂದ 10 ದಿನ ಕೇಳ್ತಾರೆ. ಕೋರ್ಟ್ ಒಂದು 5 ದಿನ ಕೊಡುವಂತಹ ಸಾಧ್ಯತೆಗಳಿರುವಂತದ್ದು. ಏನಾಗುತ್ತೆ ಏನೋ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅವರನ್ನ ಮೊದಲಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ ಬೋರಿಂಗ್ ಆಸ್ಪತ್ರೆಯಲ್ಲಿ. ಆನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ನಲ್ಲಿ ಎಷ್ಟು ದಿನ ಕಸ್ಟಡಿ ಕೊಡ್ತಾರೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಶ್ವೇತಾ, ಓಕೆ, ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ 5ನೇ ಆರೋಪಿಯಾಗಿದ್ದಾರೆ. ಅರೆಸ್ಟ್ ಆಗ್ತೀನಿ ಅನ್ನೋ ಅಂದಾಜಂತೂ ಇತ್ತು, ಹಾಗಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ರು. ಈಗ ಅರೆಸ್ಟ್ ಆಗಿದ್ದು 5 ದಿನ ವಿಚಾರಣೆಗೆ ಕೇಳೋದಕ್ಕೂ ಕೂಡ ಸಿಐಡಿ ಅಧಿಕಾರಿಗಳು ಸಿದ್ಧತೆ ನಡೆಸಿರೋದ್ರಿಂದ ಏನಾಗ್ಬೋದು ಈ ವಿಚಾರದಲ್ಲಿ ಕೋರ್ಟ್ನಲ್ಲಿ? ಅಂದ್ರೆ ವಿಚಾರಣೆ ಸಹಜವಾಗಿ ಏನು ಈ ಒಂದು ಪ್ರಕರಣದಲ್ಲಿ ಜಗದೀಶ್ ಮತ್ತು ಭೈರತಿ ಬಸವರಾಜ್ ಪರಸ್ಪರ ಅವರ ಸಂಭಾಷಣೆ, ಆಡಿಯೋ ಸಂಭಾಷಣೆ ಏನಿದೆ ಅಂದ್ರೆ ಬಿಕ್ಲು ಶಿವನ ಮರ್ಡರ್ ಆಗಿದ್ದು ಜುಲೈ 15ನೇ ತಾರೀಕು. ಅವತ್ತು ಅವರಿಬ್ರು ಮಾತಾಡಿದಂತಹ ಆಡಿಯೋ ಸಂಭಾಷಣೆ ಸಿಕ್ಕಿತ್ತು. ಇದೇ ಕಾರಣಕ್ಕೋಸ್ಕರನೇ ಭಾರತೀನಗರ ಪೊಲೀಸರು ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ನಡೆಸಿದ್ರು. 2 ಬಾರಿ ವಿಚಾರಣೆಯನ್ನ ನಡೆಸಿದ್ರು. ಈ ಆಡಿಯೋವನ್ನು ಕೂಡ ಸ್ವತಃ ಬಸವರಾಜ್ ಅವರ ಮುಂದೆನೂ ಕೂಡ ಇಟ್ಟಿರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಬಿಕ್ಲು ಶಿವನ ತಾಯಿ ಏನ್ ಆರೋಪ ಮಾಡಿದ್ದಾರೆ, ಈ ಹಿಂದೆ ಯಾವ ರೀತಿ ಬಿಕ್ಲು ಶಿವನಿಗೆ ಒಂದು ಟಾರ್ಚರ್ ಕೊಡಲಾಗಿತ್ತು, ಶಾಸಕರ ಪಾತ್ರ ಯಾವ ರೀತಿ ಇತ್ತು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಒಂದಷ್ಟು ಎವಿಡೆನ್ಸ್ ಜೊತೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಅದು ಎಫ್ಐಆರ್ ಆಗುತ್ತೆ. ನಂತರ ಸಿಐಡಿಗೆ ವರ್ಗಾವಣೆ ಆಗಿರುವಂತದ್ದು. ಸಿಐಡಿ ಕೂಡ ಈ ಎಲ್ಲಾ ಅಂಶಗಳನ್ನ ಇಟ್ಟಿತ್ತೆ. ಈ ಎಲ್ಲಾ ಅಂಶಗಳ ದಾಖಲೆಗಳು ಮತ್ತೆ ಎವಿಡೆನ್ಸ್ ಅನ್ನ ಇಟ್ಕೊಂಡು ಭೈರತಿ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಸಹಜವಾಗಿ ಭೈರತಿ ಬಸವರಾಜ್ ಶಾಸಕರಾಗಿರೋದ್ರಿಂದ ಏನೇ ಪ್ರಶ್ನೆ ಕೇಳಿದ್ರು ಕೂಡ ವಿತ್ ಎವಿಡೆನ್ಸ್ ಸಿಐಡಿ ಕೂಡ ಕೇಳಬೇಕಾಗತ್ತೆ. ಯಾವ ರೀತಿ ಸಾಕ್ಷಿಗಳು, ಅದು ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು, ಡಿಜಿಟಲ್ ಸಾಕ್ಷಿಗಳಿರ್ಬೋದು, ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಎನಿವನ್ ಆ ಒಂದು ಸಾಕ್ಷಿಗಳನ್ನ ಮುಂದಿಟ್ಟು ಪ್ರಶ್ನೆಗೆ ಉತ್ತರವನ್ನ ಪಡ್ಕೊಳ್ತಾರೆ. 5 ದಿನ ಒಟ್ಟು ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾವ ರೀತಿ
ತೀವ್ರ ಷಡ್ಯಂತ್ರ ಇತ್ತು, ಯಾವ ರೀತಿ ಕುಮ್ಮಕ್ಕಿತ್ತು ಅನ್ನೋದನ್ನ CID ಕೂಡ ಸಾಬೀತು ಮಾಡಬೇಕಾಗತ್ತೆ. ಹೀಗಾಗಿನೇ ಅವರ ಎಲ್ಲ ಎವಿಡೆನ್ಸ್ಗಳನ್ನು ಇಟ್ಟು ಅವರನ್ನು ವಿಚಾರಣೆ ಮಾಡ್ತಾರೆ. 5 ದಿನ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಎಲ್ಲಿ ಮಾತಾಡಿದ್ರು, ಒಂದು ವೇಳೆ ಮರ್ಡರ್ ಆಗೋದಕ್ಕಿಂತ ಮುಂಚೆ ಏನಾದರೂ ಬೈರತಿ ಬಸವರಾಜ್ ಅವರನ್ನ ಈ ಹಂತಕರ ಪೈಕಿ ಯಾರಾದರೂ ಒಬ್ರು ಮೀಟ್ ಆಗಿದ್ರ ಏನು, ಹೀಗೆ ಅಲ್ಲೆಲ್ಲ ಅವರನ್ನು ಕೂಡ ಕರ್ಕೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ. ಈ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ ರೀತಿ ಅಂಶಗಳಿದೆ ಈ ಒಂದು ಪ್ರಕರಣದಲ್ಲಿ ಅನ್ನೋದು ಗೊತ್ತಿಲ್ಲ. ಆದ್ರೆ ಪ್ರಮುಖವಾಗಿ ಆಡಿಯೋ ಅಂದ್ರೆ ಜಗದೀಶ ಹಾಗೂ ಬೈರತಿ ಬಸವರಾಜ್ ಇಬ್ರು ಮಾತಾಡಿರುವಂತಹ ಆಡಿಯೋದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿತ್ತು. ಯಾವತ್ ಮಾತಾಡಿದ್ದು ಅನ್ನೋದು ಕೂಡ ಮೊಬೈಲ್ ಟವರ್ ಡಂಪ್ ಲೊಕೇಶನ್ ಎಂದನ್ನು ಕೂಡ ಸಾಕ್ಷ್ಯ ಲಭ್ಯ ಆಗಿತ್ತು. ಹೀಗಾಗಿ ಸಹಜವಾಗಿ ಬೈರತಿ ಬಸವರಾಜ್ಗೆ ಈ ಒಂದು ಸಾಕ್ಷಿಗಳು ಏನು ಹಿಂದೇಟಾಗುತ್ತೆ. ಮತ್ತೆ ಏನಾಗುತ್ತೆ ಇವತ್ತು ಕೋರ್ಟ್ ನಲ್ಲಿ ಕಸ್ಟಡಿ ಕೊಟ್ಟ ನಂತರ ಅನ್ನೋದು CID ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.